ಯಾರಿಗಾದ್ರೂ ಇದು ಅಡ್ವೈಸಬಲ್ ಅಲ್ವಾ, ಲೈಕ್ ಪ್ರೆಗ್ನೆಂಟ್ ವಿಮೆನ್? ಕರೆಕ್ಟ್. ಈಗ ಸಿ ಟಿ ಸ್ಕ್ಯಾನು ದ ಪ್ರಿನ್ಸಿಪಲ್ ವಿಚ್ ಇಟ್ ವರ್ಕ್ಸ್ ಆನ್ ಇಸ್ ಎಕ್ಸ್ರೇಸ್. ಇಟ್ ಯೂಸಸ್ ಎಕ್ಸ್ರೇಸ್. ಸೊ ಎಕ್ಸ್ರೇ ಅಂದರೆ ಕ್ಷಕಿರಣ, ಅದರಿಂದ ರೇಡಿಯೇಷನ್ ಬರುತ್ತೆ. ಸೊ ನಾರ್ಮಲಾಗಿ ಸ್ಕ್ಯಾನ್ ಮಾಡಿದಾಗ ಎಲ್ರಿಗೂ ರೇಡಿಯೇಷನ್ ಎಕ್ಸ್ಪೋಜರ್ ಸ್ವಲ್ಪ ಬರುತ್ತೆ, ಬಟ್ ಇಟ್ ಈಸ್ ವಿತಿನ್ ಅಕ್ಸೆಪ್ಟಬಲ್ ಲಿಮಿಟ್ಸ್. ಈಗ ನಾವು ಸಿ ಟಿ ಬ್ರೈನೇ ಮಾಡ್ಬೋದು, ಅಬ್ಡಮನ್ ಮಾಡ್ಬೋದು, ಏನಾದರೂ. ಆದರೆ ಈ ಪ್ರೆಗ್ನೆನ್ಸಿನಲ್ಲಿ ಎಸ್ಪೆಷಲಿ ಫಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿ, ಫಸ್ಟ್ 90 days ಪ್ರೆಗ್ನೆನ್ಸಿನಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕೆ ಅಂತಂದರೆ ಆವಾಗ ಮಗು ಫಾರ್ಮ್ ಆಗೋ ಸ್ಟೇಜಲ್ಲಿ ರೇಡಿಯೇಷನಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯು ಡು ನಾಟ್ ವಾಂಟ್ ದಟ್. ಹಾಗಾಗಿ ಪ್ರೆಗ್ನೆನ್ಸಿನಲ್ಲಿ ಜನರಲಿ ವಿ ಅವಾಯ್ಡ್. ಇನ್ಫ್ಯಾಕ್ಟ್ ಪ್ರೆಗ್ನೆನ್ಸಿನಲ್ಲಿ ಮಾಡಲೇಬೇಕು ಅನ್ನೋದಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಕ್ಯಾನ್ ಡೂ MRI. ಯಾಕೆಂದರೆ MRIನಲ್ಲಿ ರೇಡಿಯೇಷನ್ ಇಲ್ಲ. ಸೊ MRI ಈಸ್ ಸೇಫ್ ಇನ್ ಪ್ರೆಗ್ನೆನ್ಸಿ, ಬಟ್ CT ಈಸ್ ಅವಾಯ್ಡೆಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಉಳಿದಿದ್ದು ಯಾವುದೇ ಟೈಮಲ್ಲಿ ಈವನ್ ನ್ಯೂ ಬಾರ್ನ್ ಆವಾಗಲೇ ಹುಟ್ಟಿರೋ ಮಗುವಿಂದ ಹಿಡಿದು ಎಷ್ಟೇ 100 ವರ್ಷದ ವಯಸ್ಸಾದವ್ರಿಗೂ ಕೂಡ ಎರಡೂ ಮಾಡ್ಬೋದು, CT ಸ್ಕ್ಯಾನ್ ಆಗಲಿ MRI. ಓಕೆ.